ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶಾಂತ್ ಪೂಜಾರಿ ಹೂಡಿ ಅವರು ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ತ್ರಿಯಂಬಕ ಫಿಶರ್ಮ್ಯಾನ್ ಮಲ್ಪೆ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಧನ್ಯವಾದಗಳು ರಾಘು ಮಚ್ಪಾಡಿ. ಉಡುಪಿ ಟ್ರೋಫಿ ಮತ್ತೆ ಅಂಕಣ ಒಳಭಾಗದ ಪಂದ್ಯ ಸಾಗ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಪಂದ್ಯಾಟವನ್ನು ಆಡ್ತಾ ಇದೆ. ತ್ರಿಯಂಬಕ ಫಿಶರ್ಮ್ಯಾನ್ ಮಲ್ಪೆ. ಎಸೆಗಾರಿಕೆ ಭಾಗದಲ್ಲಿ ದಿನೇಶ್ ಮಧುಗುಡ್ಡೆ ಮೊದಲ ಚೆಂಡಲ್ಲಿ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಬೌಂಡ್ರಿ 4 ರನ್ ಸೇರ್ಪಡೆ ವಿನೀಶ್ ಮುಖೇನ. ಈ ತನ್ಮಧ್ಯೆ ಮತ್ತೊಂದು ಭರ್ಜರಿ ಹೊಡೆತ. ಚೆಂಡು ಸೀಮಾರ್ಗ ಹೊರ ಭಾಗದಲ್ಲಿ 6 ವಿನೀಶ್. ಭರ್ಜರಿ ಆಟವನ್ನು ಆಡ್ತಾ ಇದ್ದಾನೆ ವಿನೀಶ್. ಈ ಮುಂಚೆ ಬೌಂಡ್ರಿ, ಈ ಬಾರಿ 6. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ವರ್ಸಸ್ ತ್ರಿಯಂಬಕ ಫಿಶರ್ಮ್ಯಾನ್ ಮಲ್ಪೆ. ಸುರತ್ಕಲ್ ವರ್ಸಸ್ ಮಲ್ಪೆ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಬಿಡುಗಡೆ ಭಾಗದಲ್ಲಿ ಮತ್ತದು ಬೌಂಡ್ರಿ. ಮತ್ತೆ ಮಧುಗುಡ್ಡೆ ಎಸೆಗಾರಿಕೆ ಭಾಗದಲ್ಲಿ. ವಿನೀಶ್ ಸ್ಟ್ರೈಕರ್ ಭಾಗದಲ್ಲಿ. ವೈಟ್ ಬಾಲ್. ಯುನೈಟೆಡ್ ಜಾಗ್ವಾರ್ ಐಕಾನ್ ಆಟಗಾರರು ದುರ್ರಾಜ್ ಅಲಯೂರು ಹಾಗೂ ವಿನೀಶ್. ಆದರೆ ಈತ ಫಿಶರ್ಮ್ಯಾನ್ ತ್ರಿಯಂಬಕ ತಂಡದ ಐಕಾನ್ ಪ್ಲೇಯರ್ ಆಗಿ ನಿರಂಜನ್ ಹಾಗೂ ಪುಂಜಾಲಿ. ಬಹಳ ಸುತ್ತಮುತ್ತ ಸದಾ ಓಟುಗಳು ಬರ್ತಾ ಇಲ್ಲ. ಜಾಲ್ಮಿ ಹಾಗೂ ಸ್ವಚ್ಛ ಅರ್ಪಿಸ್ತಾ ಇರುವಂತಹ ಉಡುಪಿ ಟ್ರೋಫಿ
ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಈ ಪಂದ್ಯಕೂಟ ಸಾಗ್ತಾ ಇದೆ. ಗುರು ಅವರ ಸಾರಥ್ಯದಲ್ಲಿ 3 ದಿವಸಗಳ ಕ್ರಿಕೆಟಿನ ಹಬ್ಬ. ಬಹಳ ಮತ್ತೆ ಅಸತ ರನ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ನೋ ಬಾಲ್. 1+1+ ಫ್ರೀ ಹಿಟ್. ಎಲ್ಲ ಉಚಿತ. ಉಡುಪಿ ಟ್ರೋಫಿಯಲ್ಲಿ ಕ್ರಿಕೆಟ್ ಖಚಿತ. ಎರಡೋಟದ ಹೆಚ್ಚುವರಿಯ ಸೇರ್ಪಡೆ. ಸುಶಾಂತ್ ಸ್ಟ್ರೈಕರ್ ಅಲ್ಲಿದ್ದಾರೆ. ಅವರು ದಾಖಲಿಸುವ ಪ್ರತಿಯೊಂದು ಸಿಕ್ಸರ್ಗೆ ಸೂರಜ್ ಆಚಾರ್ಯರಿಂದ 1,000 ಘೋಷಣೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದಿನೇಶ್ ಮಧುಗುಡ್ಡೆ. ಮೊದಲ ಓವರ್ನ ಚಾಲ್ತಿಯನ್ನು ಕಾಡ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ ಮಿಡುಗಡೆ ಭಾಗದಲ್ಲಿ ಬೌಂಡರಿ ದಾಖಲಿಸ್ತಾ ಇದ್ದಾನೆ ಸುಶಾನ್. ಸುಶಾನ್ ಅವರು ಮೊದಲ ಓವರ್ ಮುಗ್ತಾ ಇದ್ದ ಬಳಿಕ ತಡೆದ ಮೊತ್ತ 21. ದ ಕಂಪ್ಲೀಟ್ ಓವರ್ ನಂಬರ್ 1 ಸ್ಕೋರ್ 21. ಬಹಳ ಸುತ್ತಮುತ್ತ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದೆ. ಎಸೆಗಾರಿಕೆ ಭಾಗದ ನಿರಂಜನ. ಆರಂಭಿಕ ದಿನಗಳಲ್ಲಿ ನ್ಯಾಶ್ ಪರವಾಗಿ ಬಹಳಷ್ಟು ಪಂದ್ಯ ಆಡಿದ ನಿರಂಜನ ಈಗ ಫೈನ್ಸ್ ಪರವಾಗಿ ಆಟವನ್ನು ಆಡ್ತಾ ಇದ್ದಾನೆ. ಇನ್ನೊಂದೆಡೆಯಲ್ಲಿ ವಿನೀಶ್. ಇತ್ತೀಚಿನ ದಿನಗಳಲ್ಲಿ ಬ್ಯಾಟರಾಯಂಪುರ BYC ಟ್ರೋಫಿ ಬೆಂಗಳೂರು ನಡೆದಿತ್ತು. 5 ಜನ ಕೋಟ 5 ಲಕ್ಷದ ಬಹುಮಾನ ಕೋಟಾದ ನಿತೀಶ್ ಶೆಟ್ಟಿಯ ತಂಡ ಗೆದ್ದಿದ್ರೆ, ಎರಡನೇ ತಂಡ ಬೆಂಗಳೂರಿನ ಸ್ಥಳೀಯ ತಂಡ ಆ ಪ್ರಶಸ್ತಿಯನ್ನು ಗೆದ್ದಿದ್ರೆ ಆ ತಂಡದ ಪ್ರಮುಖ ಆಟಗಾರರು ಕೂಡ ವಿನೀಶ್ ಆಡಿದ್ರು. ಡ್ಯಾಶಿಂಗ್ ಓಪನರ್ ವಿನೀಶ್ ಸ್ಟ್ರೈಕರ್ ಅಣ್ಣಾಲೆ ಮತ್ತೆ ನಿರಂಜನ. ಡೆಡ್ ಬಾಲ್. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. 3 ದಿವಸಗಳ ಪಂದ್ಯಾಟದ 2ನೆಯ ದಿನ. ನಾಳೆ ಭಾನುವಾರ ರಜಾ ದಿನ, ಕೊನೆಯ ದಿನ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ. ಲೆಫ್ಟಿ ಸುಜೀತ್ ಜಾನ್ಸನ್ ಪರವಾಗಿ ಆಟವನ್ನು ಆಡಬಲ್ಲಂತ ಆಟಗಾರ ಲೆಫ್ಟಿ ಸುಜೀತ್. ತ್ರಯಂಬಕ ಫಿಶರ್ಮ್ಯಾನ್ ಕಡೆಯಿಂದ. ಗೂಟಗಳ ಹಿಂದೆ ಟೆನ್ನಿಸ್ ಬಾಲಿನ ಧ್ವನಿ. ಪ್ರಕಾಶ್ ಮುನ್ನಾ ಹಿರಿಯ ಅನುಭವಿ ಆಟಗಾರ. ಮುನ್ನಾ ಗೂಟಗಳ ಹಿಂದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗೋ ಸಾಧ್ಯತೆ. ನೋ ಮ್ಯಾನ್ಸ್ ಲ್ಯಾಂಡ್. 1 ಹೆಚ್ಚುವರಿ ಸೇರ್ಪಡೆ ಸುಶಾನ್ ಖಾತೆಗೆ. ಸುಶಾನ್ ಒಂಟಿ ಓಟವನ್ನು ಮಾಡಿ ವಿನೀಶ್ಗೆ ಸ್ಟ್ರೈಕ್ ನೀಡ್ತಾ ಇದ್ದಾನೆ. ಮತ್ತೆ ನಿರಂಜನ್ ಟು ವಿನೀಶ್. ಬಹಳ ಸುತ್ತಮುತ್ತ ಎಸೆತ ಅವಾದ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಚುಕ್ಕೆ ಎಸೆತವನ್ನು ಕಂಡುಕೊಳ್ತಾ ಇದೆ. ಈಗಾಗಲೇ ಒಂದು
ಕಾರ್ಯಕ್ರಮಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಕರಾಟ ಕಿಂಗ್, ಕರಾಟ ಮಾಸ್ಟರ್, ಬಹಳಷ್ಟು ಪ್ರಶಸ್ತಿಗಳನ್ನ ಪಡೆದಂತಹ ರಕ್ಷಿತ್ ಹುಡೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ಉತ್ತಮತೆ ಸತ ಬಲವಂತ ಮನವಿ ಕೂಡ ಅನವಶ್ಯಕ ಓವರ್ ಥ್ರೋ. ತೃತೀಯ ನೇತ್ರ ಥರ್ಡ್ ಅಂಪೈರ್ LBW ರಿವ್ಯೂ ಪಡ್ಕೊಳ್ತಾ ಇದೆ. ಬಹುಶಃ ಎರಡೂ ನಟ ಅತ್ತ LB ಇಲ್ಲ, ಇತರ ನೌಟ್ ಇಲ್ಲ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿರಂಜನ, ಬಹಳ ಸುತ್ತಮುತ್ತ ಹೊಡೆತ 4 ರನ್ ಸೇರ್ಪಡೆ. ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 30. ಎಸೆಗಾರಿಕೆ ಭಾಗದಲ್ಲಿ ಬ್ರಾಜೇಶ್, ಮುಂದೆ ಹೋಗಿ ಆಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. 31-31. ಬಹಳ ಸುತ್ತಮುತ್ತ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಒಂದೆಡೆಯಲ್ಲಿ ಸುಶಾನ್ ಇದ್ರೆ, ಇನ್ನೊಂದೆಡೆಯಲ್ಲಿ ವಿನೀಶ್ ಇದ್ದಾನೆ. ಮತ್ತೆ ಬ್ರಜೇಶ್, ಬಹಳ ಸುತ್ತಮುತ್ತ ಹೊಡೆತ. ಕೊನೆ ಹಂತದಲ್ಲಿ ಚೆಂಡು ಬೌಂಡ್ರಿ ದಾಖಲಾಗ್ತಾ ಇದೆ. ಸುಶಾನ್ 3ನೇ ಬೌಂಡ್ರಿ ದಾಖಲಿಸ್ತಾ ಇದ್ದಾನೆ.
ಮೂರನೇ ಬೌಂಡರಿ ದಾಖಲಿಸ್ತಾ ಇದ್ದಾನೆ ಸುಶಾನ್. ರಾಜೇಶ್ ಈ ಬಾರಿ ಎಸೆತ ಚೆಂಡು ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಮುನ್ನ ಗೂಟಗಳ ಹಿಂದೆ ಕಡಲ ತಡಿ ಕಂಡಂತ ಕೆಲವೊಂದು ಶ್ರೇಷ್ಠ ಆಟಗಾರ ಪಟ್ಟಿಯಲ್ಲಿ ಮುನ್ನ ಇದ್ದಾನೆ. ಸತೀಶ್ ಜಿ ಮಲ್ಪೆ, ಪ್ರಶಾಂತ್ ಪುದುಕೆರೆ, ಪ್ರಕಾಶ್ ಮುನ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಪೂಂಜಾಳಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ದೀಪಕ್ ಶಕ್ ಅವರ ಭಾಗದಲ್ಲಿ. 37 ಬಹಳ ಸುತ್ತಮುತ್ತ ಹೊಡೆತ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗ್ತಾ ಇದೆ. ತನ್ನ ಮೂಲಕ ಸುಶಾನ್ ಹುದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಧನ್ಯವಾದಗಳು ಡಿಜೆ ದೀಪು ಟಕ ಟಕ. ಅಂಕಣ ಒಳವಾಗಿದೆ. ಹೊಸ ದಾಂಡಿಗನ ಸೇರ್ಪಡೆಯನ್ನು ಕಾಡ್ತಾ ಇದೆ. ಫ್ರೆಂಡ್ಸ್ ಪರವಾಗಿ ಆಟವನ್ನು ಆಡಬಲ್ಲಂತ ಮತ್ತೋರ್ವ ಉಡುಪಿ ಆಟಗಾರ ಧೀರಾಜ್ ಅಲಯೂರು. ಮತ್ತೆ ಪ್ರಜೇಶ್ ವಿಕೆಟ್ ಪಡೆದಂತ ಆತ್ಮವಿಶ್ವಾಸದಲ್ಲಿ. ಉತ್ತಮ ರೀತಿಯ ಸತ ಮಿಡ್ ಆಫ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಕೂಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಎರಡೋಟದ ಪೂರೈಕೆ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 3. ದ ಕಾಂಪಿಟೇಷನ್ ಓವರ್ ನಂಬರ್ 3. ಸ್ಕೋರ್ 39. ಪ್ರತಿ ಓವರ್ಗೆ ರನ್ ರೇಟ್ 13. 1 ನಿಮಿಷದ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್. ನಾಲ್ಕನೇ ಓವರ್ಗಾಗಿ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ನಿರಂಜನ. ಬಹಳ ಶೂತ ಮತ್ತೊಂದು ಎಸೆತ, ಓಟುಗಳು ಬರ್ತಾ ಇಲ್ಲ. ಸ್ಟ್ರೈಕರ್ ವಿಭಾಗದಲ್ಲಿ ವಿನೇಶ್. ಬಹಳ ಶೂತ ಮತ್ತೆ ಎಸೆತ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ವಿನೀಶ್ ಖಾತೆಗೆ. ಒಂದು ಹಂತದಲ್ಲಿ ರನ್ ಧಾರಣೆಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ
ತ್ರಯಂಬಕ ಫಿಶರ್ಮ್ಯಾನ್ ಮಲ್ಪೆ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಧೀರಜ್ ಅಲಯೂರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಧೀರಜ್ ಖಾತೆಗೆ. 47 4ನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ ಪಂದ್ಯ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಗುರು ಅವರ ಸಾರಥ್ಯದಲ್ಲಿ 3 ದಿವಸಗಳ ಕ್ರಿಕೆಟ್ ಹಬ್ಬದ 2ನೆಯ ದಿನ. ಮತ್ತೆ ಬೀಸುವಂತ ಪ್ರಯತ್ನ ಸಫಲತೆಯನ್ನು ಕಾಣ್ತಾ ಇಲ್ಲ. ಕೇವಲ ಒಂದು ಓಟವನ್ನಷ್ಟೇ ಲೆಗ್ ಬೈ ಮುಖ್ಯನ 48 ಒಂದು ಘನತೆ ಮೊತ್ತದತ್ತ ಬರ್ತಾ ಇದೆ ಜಾಗ್ವಾರ್. ಬಹಳ ಸುತ್ತಮುತ್ತ ಧೀರಜ್ ಅಲಯೂರು. ಬೌಂಡ್ರಿ 4 ಓಟದ ಸೇರ್ಪಡೆ. ಅರ್ಧ ಶತಕವನ್ನು ಪೂರೈಸ್ತಾ ಇದೆ. 52 ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಈ ಪಂದ್ಯದ ಮೊದಲ ಸುತ್ತಿನ ಪಂದ್ಯಗಳು 5 ಓವರ್ ಆಗಿರ್ತದೆ. ತದನಂತರ 4 ಓವರ್ಗಳ ಪಂದ್ಯಾಟವಾಗಿರ್ತದೆ. 2 ತಂಡಗಳಿಗೆ ಇದು ಮೊದಲ ಸುತ್ತು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಂದೀಪ್ ಪುಂಜಾಲಿ ಮೈಟಿ ಬೆಂಗಳೂರು ಪರವಾಗಿ ಆಟವನ್ನು ಆಡಬಲ್ಲಂತ ಆಟಗಾರ ಕೂಡ. ಇತ್ತೀಚೆಗಷ್ಟೇ ಬ್ರಹ್ಮಾವರ ನಡೆದಂತ BPL ಪಂದ್ಯಾಟದಲ್ಲಿ ಪುಂಜಾಲಿ ಬಹಳ ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸಿದ್ರು ಕೂಡ. 3 ಜನ ಆಟಗಾರರು ಒಂದು ಬೈಕಿನ ಮೇಲೆ ಕಣ್ಣಿಟ್ಟಿದ್ರು. ಅಂತಿಮ ಹಂತದಲ್ಲಿ ಸಾಗರಾಚಾರ್ಯ ಆ ಬೈಕ್ ಅನ್ನು ಪಡ್ಕೊಂಡ್ರು. ಒಂದೆಡೆ ರಕ್ಷಿತ್ ನಂದಳಿಕೆ, ಇನ್ನೊಂದೆಡೆಯಲ್ಲಿ ಪುಂಜಾಲಿ. ಎಲ್ಲರೂ ಕೂಡ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿತ್ತು ಕೂಡ. ಸೈಕಲ್ ಗ್ಯಾಪ್ನ ಅಂತರದಲ್ಲಿ ಬೈಕ್ ಮಿಸ್ ಆಗಿತ್ತು ಪುಂಜಾಲಿಗೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪುಂಜಾಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಲೆಗ್ ಬೈ 53 ಮತ್ತೆ ಪುಂಜಾಲಿ. ಬಹಳ ಸುತ್ತಮುತ್ತ ಹೊಡೆತ ಸ್ಕ್ವೇರ್ ಆಗಿ ಭಾಗದಲ್ಲಿ ಮತ್ತೆ ಧೀರಜ್ ಮುಖ್ಯನ ಬೌಂಡ್ ದಾಖಲಾಗ್ತಾ ಇದೆ. ಮತ್ತೆ ಪುಂಜಾಲಿ ಈ ಬಾರಿ ಎಸೆತ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಒಂದೊಂದೇ ಓಟವನ್ನು ಪಡ್ಕೊಳ್ತಾ ಇದೆ ಯುನೈಟೆಡ್ ಜಾಗ್ವಾರ್. ಮತ್ತೆ ಪುಂಜಾಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಸ್ಕಾರಕವಾಗಿ ತಳ್ಳಿದ್ರು. ಮತ್ತೆ ಅಷ್ಟೇ ಕ್ಷೇತ್ರ ರಕ್ಷಣೆ ಕೂಡ.
ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ ಮೊತ್ತ 60-60. ಬಹಳ ಶುದ್ಧಮತೆ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ವಿನೀಶ್. ಬಹಳ ಶುದ್ಧಮತೆ ಹೊಡೆತ ರಿವರ್ಸ್ ಶಾಟ್. ಸುಜಿತ್ ಆಚಾರ್ ಗಗನಕ್ಕೆ ಒಂದು ನಗು ಮಾತ್ರ ನೀಡಿದ್ರು, ಕ್ಯಾಚ್ ಹಿಡಿದ್ರಲ್ಲಿ ವೈಫಲ್ಯ ಕಂಡುಕೊಂಡ್ರು. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 5. ದಿ ಕಾಂಪ್ಲಿಷನ್ ಓವರ್ ನಂಬರ್ 5 ಸ್ಕೋರ್ 62. 63 ಟಾರ್ಗೆಟ್. ಮುಂದಿನ ಪಂದ್ಯ, ಈ ಪಂದ್ಯ ವಿಜೇತರು ವರ್ಸಸ್ ನ್ಯೂ ಸ್ಟಾರ್ ರಾಕರ್ಸ್. ನ್ಯೂ ಸ್ಟಾರ್ ರಾಕರ್ಸ್ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 4 ಓವರ್ಗಳ ಪಂದ್ಯ ರೆಡಿ ಇರಬೇಕು. ಈ ಪಂದ್ಯ ವಿಜೇತರು ನ್ಯೂ ಸ್ಟಾರ್ ರಾಕರ್ಸ್ ಅನ್ನ ಎದುರಿಸ್ತಾರೆ. ಅಲ್ತಾಫ್ ಬೆಮಾವರ ಮಾಲಕತ್ವದ ನ್ಯೂ ಸ್ಟಾರ್ ರಾಕರ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಒಂದೆಡೆ ನಿರಂಜನ, ಇನ್ನೊಂದೆಡೆ ಪುಂಜಾಲಿ. 63 ಟಾರ್ಗೆಟ್ ಚೇಸ್ ಮಾಡಬೇಕು. 5 ಓವರ್ಗಳ ಪಂದ್ಯ. ಪ್ರತಿ ಓವರಿಗೆ ಸರಿಸುಮಾರು 13 ಓಟವನ್ನು ಗಳಿಸಬೇಕಾದ ಅನಿವಾರ್ಯತೆ ಇದೆ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಕ್ರಿಕ್ಸೆ ಇದರ ನೇರ ಲೈವ್ ಅಪ್ಡೇಟ್ ಮಾಡ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಧೀರಜ್ ಜಾಲಯೂರು.
ಪಂದ್ಯ ಆರಂಭಗೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡೋ ಪ್ರಯತ್ನ ಸಫಲತೆ ಕಾಣ್ತಾ ಇಲ್ಲ. ಡಾಲವರಿ 5 ಓವರ್ಗಳು 63 ಟಾರ್ಗೆಟ್. ಮತ್ತೆ ಧೀರಜ್ ನೋ ಬಾಲ್ ಫ್ರೀ. ಫ್ರೀ ಹಿಟ್ ಲಾಭ ಪಡೆಯುವ ಪ್ರಯತ್ನ ನಿರಂಜನ್ ಮಾಡ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ಉತ್ತಮ ರೀತಿಯ ಸತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಸ್ಟ್ರೈಕರ್ ಭಾಗ ನಿರಂಜನ, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಸಂದೀಪ್ ಪುಂಜಾಲೆ. 3 ಮೊದಲ ಓವರ್ನ ಚಾಲ್ತಿಯಲ್ಲಿ 3 ವಿದೌಟ್ ಲಾಸ್. ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸುತ್ತ ಬಂದ ಹೊಡೆತ, ಚೆಂಡು ಸೀಮಾರಕ ಹೊರಭಾಗವನ್ನು ಕಾಡ್ತಾ ಇದೆ. ನಿರಂಜನ ನಡೆದ ಮೊತ್ತ 9. ಮೊದಲ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ನಿರಂಜನ, ಫ್ರೆಂಡ್ಸಿನ ಆಟಗಾರ, ಬೌಲರ್ ಫ್ರೆಂಡ್ಸ್, ಬ್ಯಾಟ್ಸ್ಮನ್ ಕೂಡ ಫ್ರೆಂಡ್ಸ್. ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಹಳಷ್ಟು ಉತ್ತಮತೆ ಪ್ರಯತ್ನವನ್ನ ಶರತ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಪಂದ್ಯದ ಲೆದರ್ ಬಾಲ್ ಆಟವನ್ನು ಆಡಬಲ್ಲ ಶರತ್ ಈಗ ಟೆನ್ನಿಸ್ ಬಾಲಿಗೆ ಕೂಡ ಒಗ್ಗಿಕೊಳ್ಳಲೇಬೇಕಾಗಿದೆ. ದಶಕದ ಸಾಧನೆ, 10 ಓಟವನ್ನು ದಾಖಲಿಸ್ತಾ ಇದೆ. 2 ಅಂಕೆ ಮೊತ್ತವನ್ನು ತಲುಪ್ತಾ ಇದೆ. 10. ಬಹಳಷ್ಟು ಉತ್ತಮತೆ ಸತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ ಮುಕ್ತಾದ ಓವರ್ಗಳ ಸಂಖ್ಯೆ 1. ಕಂಪ್ಲೀಟ್ ಓವರ್ ನಂಬರ್ 1, ಸ್ಕೋರ್ 10 ವಿದೌಟ್ ಲಾಸ್. 5 ಓವರ್ಗಳು 63 ಟಾರ್ಗೆಟ್. ಪ್ರತಿ ಓವರ್ಗೆ 13 ಓಟವನ್ನು ಗಳಿಸಬೇಕಾದ ಅನಿವಾರ್ಯತೆ. ಪ್ರಸ್ತುತ ರನ್ ಧಾರಣೆ 10. ಹೊಸ ಎಸೆಗಾರರ ಪರಿಚಯ ಕಂಡುಕೊಳ್ತಾ ಇದೆ. ಜಾಗ್ವಾರ್ ಕಡೆಯಿಂದ ರಾಹುಲ್ ಬಂದಾರೆ.
ಭಂಡಾರಿ ಎಷ್ಟಗಾರಿಕೆ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತ ಶಾರ್ಟ್ ಫೆಲೋ ನಿರಂಜನ ದಂಡನ ಬೀಸ್ತಾ ಇದ್ದಾನೆ. ಬೌಂಡ್ರಿ ಕೂಡ ಬರ್ತಾ ಇದ್ದಾರೆ. ಮತ್ತು 14 ಮತ್ತೆ ರಾಹುಲ್ ಟು ನಿರಂಜನ 63ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ ತ್ರ್ಯಂಬಕ ಫಿಶರ್ಮ್ಯಾನ್ ಮಲ್ಪೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಫಸ್ಟ್ ವಿಭಾಗ ತಳ್ಳುವ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಬಾರಿ ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದೋಟದ ಸೇರ್ಪಡೆ, ಬಹಳ ಉತ್ತಮ ಪ್ರಯತ್ನದಲ್ಲಿ ಬಿಲಾಲ್ ಮತ್ತರ ವೀಕ್ಷಕರಣಗಾರ ಇವತ್ತು ಅಂಕಣ ಒಳಭಾಗದಲ್ಲಿದ್ದಾರೆ. ಈ ಮುಂಚೆ ಪ್ರಶಾಂತ್ ಅಂಬಲಪಾಡಿ ಕೂಡ ಪಂದ್ಯವನ್ನು ಆಡಿದ್ರು. ಈಗ ಬಿಲಾಲ್ ಸರ್ ಅದೇ ಮೈಕ್ ಬಿಟ್ಟು ಚೆಂಡನ್ನು ಹಿಡಿಲಿಕ್ಕೆ ಆರಂಭ. ಬಹಳ ಶೂತ ಮತ್ತೆ ಎಸೆತ, ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಸ್ಟ್ರೈಕರ್ ವಿಭಾಗದಲ್ಲಿ ಪುಂಜಾಲಿ. ಡಾಟೆಡ್ ಡೆಲಿವರಿ ಬಹಳ ಶುದ್ಧ ಎಸೆತ, ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ ಇರುತ್ತೆ. ಕಂಪ್ಲೀಟ್ ಓವರ್ ನಂಬರ್ 2, ಸ್ಕೋರ್ 16. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಧೀರಜ್ ಟು ಪುಂಜಾಲಿ. ಕಾಟ್ ಬಿಹೈಂಡ್, ಹುದರ ಆಘಾತ, ಪುಂಜಾಲಿ ಔಟ್ ಆಗ್ತಾ ಇದ್ದಾನೆ.
ಅಂಕಣ ಒಳಭಾಗದ ಹೊಸ ದಾಡಿಗಿನ ಸೇರ್ಪಡೆ ಸುಜಿತ್ ಆಚಾರ್. ಜಾನ್ಸನ್ ಪರವಾಗಿ ಆಟವನ್ನು ಆಡಬಲ್ಲಂತ ಆಟಗಾರ ಸುಜಿತ್. ಮತ್ತೆ ಧೀರಜ್ ಟು ಸುಜಿತ್. ಬಹಳ ಉತ್ತಮದ ಎಸೆತ, ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, 63 ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ ತ್ರ್ಯಂಬಕ ಫಿಶರ್ಮನ್ ಮಲ್ಪೆ. 16ಕ್ಕೆ 1, 3ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ವೈಟ್ ಬಾಲ್. ಶಾರ್ಟ್ ಕವರ್ ಭಾಗದಲ್ಲಿ ತಡೆದ ನಾಯಕ ಶರತ್ ಜಾಗ್ವಾರ್. ನೋ ಬಾಲ್. ಇತ್ತೀಚಿನ ದಿನಗಳ ಹುಟ್ಟಿಕೊಂಡಂತ ಸಂಸ್ಥೆ ಜಾಗ್ವಾರ್, ಯುನೈಟೆಡ್ ಜಾಗ್ವಾರ್ ಫ್ರಮ್ ಸುರತ್ಕಲ್. ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ ಅಲ್ಲದೆ ಇತ್ತೀಚೆಗಷ್ಟೇ ತಿಪಟೂರಿನಲ್ಲಿ ಕೂಡ ಆಡಿದ ತಂಡ ಮೊದಲ ಬಾರಿಗೆ ಸೆಮಿ ಎಂಟ್ರಿ ಪಡೆದಿತ್ತು. ಅದೃಷ್ಟದ ಚೀಟಿಯಲ್ಲಿ ಅವರು ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದಿದ್ರು. ಫೈನಲಿನ ಮೊದಲ ಸ್ಥಾನಿಗೆ ದುರದೃಷ್ಟ ಕಾಡಿತ್ತು. ಯಾಕೆ? ಸಮಯ ಮೀರಿತು. ದಿನದ ಪಂದ್ಯ, 4 ತಂಡಗಳಿಗೂ ಕೂಡ ಅದೃಷ್ಟದ ಚೀಟಿ. ಉತ್ತಮ ರೀತಿಯ ಸತ ಧೀರಜ್ ಜಾಲಯೂರು. 5ನೇ ಬಾರಿ ಧೀರಜ್ ಪಂದ್ಯಾಟದಲ್ಲಿ ಸಂಪೂರ್ಣ ಹಿಡಿತವನ್ನ ಸ್ಥಾಪಿಸ್ತಾ ಇದೆ ಯುನೈಟೆಡ್ ಜಾಗ್ವಾರ್. ಉತ್ತಮ ರೀತಿ ಹೊಡೆತ. ಲಾಂಗ್ ಆಫ್ ಭಾಗದಲ್ಲಿ 1 ಓಟದ ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 20. ಇನ್ನೂ ಕೂಡ 43 ಓಟದ ಅವಶ್ಯಕತೆ. ಬಹಳ ಉತ್ತಮ ಎಸೆತ. ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 3. ಕಾಂಪಿಟೇಷನ್ ಓವರ್ ನಂಬರ್ 3. ಸ್ಕೋರ್ 20. ಇನ್ನೂ ಕೂಡ 12 ಎಸೆತ, 43 ಓಟದ ಅವಶ್ಯಕತೆ. ಕಷ್ಟ ಸಾಧ್ಯತೆಯತ್ತ ಫಿಶರ್ಮ್ಯಾನ್ ಮಲ್ಪೆಯ ತಂಡ. ಸುಲಭದ ಜಯದತ್ತ ಸಾಗು ನಿರೀಕ್ಷೆಯಲ್ಲಿದೆ ಯುನೈಟೆಡ್ ಜಾಗ್ವಾರ್. ಮುಂದಿನ ಪಂದ್ಯ, ಈ ಪಂದ್ಯದ ವಿಜೇತರು ನ್ಯೂ ಸ್ಟಾರ್ ರಾಕರ್ಸ್ ಅನ್ನು ಎದುರಿಸ್ತಾರೆ. ನ್ಯೂ ಸ್ಟಾರ್ ರಾಕರ್ಸ್ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಎಸೆಗಾರಿಕೆ ಭಾಗದಲ್ಲಿ ಮೋಹಿತ್. ಎಸೆಗಾರಿಕೆ ಭಾಗದಲ್ಲಿ. ಸ್ಟ್ರೈಕರ್ ವಿಭಾಗದಲ್ಲಿ ನಿರಂಜನ.
ಬಹಳ ಶುದ್ಧ ಎಸೆತ, ಓಟಗಳು ಬರ್ತಾ ಇಲ್ಲ. 11 ಚೆಂಡುಗಳು ಮಾತ್ರ ಬಾಕಿ ಇದೆ. ಮತ್ತೆ ಚುಕ್ಕಿ ಎಸೆತ, ಓಟಗಳು ಬರ್ತಾ ಇಲ್ಲ. 10:43. ಈ ಪದ ವಿಜೇತರು ನ್ಯೂ ಸ್ಟಾರ್ ರಾಕರ್ಸ್ ಗಳನ್ನು ಎದುರಿಸ್ತಾರೆ. ನ್ಯೂ ಸ್ಟಾರ್ ರಾಕರ್ಸ್ ರೆಡಿ ಇರಬೇಕು. ಅಲ್ತಾಫ್ ಹಾಗೂ ರಿಯಾ ತಮ್ಮ ತಂಡಗಳನ್ನ ರೆಡಿ ಮಾಡ್ಕೊಳ್ಬೇಕಾ ಕೇಳಿಕೊಳ್ತಾ ಇದ್ದಾವೆ. ಬಹಳ ಸುತ್ತಮುತ್ತ ಹೊಡೆತ ಮಿಡುಗುಡು ಭಾಗದಲ್ಲಿ ಅಷ್ಟೊತ್ತದ ಕ್ಷೇತ್ರ ರಕ್ಷಣೆ, 2 ಓಟದ ಹೆಚ್ಚುವರಿ ಸೇರ್ಪಡೆ ನಿರಂಜನ ಖಾತೆಗೆ. ಉತ್ತಮ ಹೊಡೆತ ಮಿಡುಗುಡು ಭಾಗದಲ್ಲಿ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. '23. ಎಂಟು ಎಸೆತ 40ರ ಗುರಿ ದೂರವಾಗ್ತಾ ಇದೆ. ಜಯ ಕೂಡ ಒಂದು ಹಂತದಲ್ಲಿ ದೂರವಾಗುವ ಸೂಚನೆಗಳು ಬರ್ತಾ ಇದೆ. ಬಹಳಷ್ಟು ಉತ್ತಮರತೆ ಒಂದು ಎಸೆತ, ಮತ್ತೆ ಡಾಟೆಡ್ ಡೆಲಿವರಿ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಶುದ್ಧ ಎಸೆತ, ಓವರ್ ಮುಕ್ತಾಯ ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 4. ಕಾಪಿಶ್ ನಂಬರ್ 4. ಸ್ಕೋರ್ 23. ಅಂತಿಮ 6 ಎಸೆತ 40ರ ಗುರಿ. ಅತ್ಯುತ್ತಮ ಎಸೆಗಾರಿಕೆಯನ್ನು ನೀಡಿದ್ರು ಕೂಡ ಮೋಹಿತ್. ಎಸೆಗಾರಿಕೆ ಭಾಗದಲ್ಲಿ ಲೋಹಿತ್. ಈ ಮುಂಚೆ ಮೋಹಿತ್, ಈ ಬಾರಿ ಲೋಹಿತ್. ಬ್ಯಾಟ್ಸ್ಮನ್ ಆಗಿ ಸುಜಿತ್, ಎದುರಾಳಿ ನಾಯಕ ಶರತ್. ಅಂತಿಮ 6 ಎಸೆತಗಳು ಬಾಕಿ ಇದೆ. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಿ ಫೀಲ್ಡಿಂಗ್ ಟೀಮ್ ಜಾಗ್ವಾರ್. ಇನ್ನೂ 5 ಪಂದ್ಯ ಇದೆ, 5 ಮ್ಯಾಚಸ್. ಬಹಳ ಸುತ್ತಮುತ್ತ ಎಸೆತ, ಸ್ಕ್ವೇರ್ ಭಾಗದಲ್ಲಿ ಬೌಂಡ್ರಿ, 4 ಓಟದ ಸೇರ್ಪಡೆ. ಅಂತಿಮ 5 ಎಸೆತಗಳು ಬಾಕಿ ಇದೆ. ಮತ್ತೊಂದು ಬಿರುಸಿನ ಹೊಡೆತ, ಚೆಂಡು ಸೀಮೆರೇಖೆ ಅವರ ಭಾಗದ ನಿರಂಜನ ಆಟ ಕೊನೆ ಹಂತದಲ್ಲಿ ಬರ್ತಾ ಇದೆ. 1 ಮ್ಯಾನ್ ಆರ್ಮಿ ನಿರಂಜನ.
ಮತ್ತು ಲೋಹಿತ್ ಮೂರನೇ ಬಾರಿ. ನಾಲ್ಕಕ್ಕೆ 30. ವೈಟ್ ಬಾಲ್. ಬಹಳ ಸುತ್ತಮುತ್ತ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ಜಯದ ಸನಿಹದಲ್ಲಿದ್ದಾರೆ ಜಾಗ್ವಾರ್. ಮೊದಲ ಜಯದ ನಿರೀಕ್ಷೆಯಲ್ಲಿ ಶರತ್. ವೈಟ್ ಬಾಲ್. ಮೂವತ್ತೈದು 35. ಇನ್ನು ಕೂಡ 28 ಓಟದ ಅವಶ್ಯಕತೆ. ಡೆಲಿವರಿ, ಮತ್ತೆ ಚುಕ್ಕೆ ಎಸೆತ. ಕೊನೆಯ ಬಾರಿ ಲೋಹಿತ್ ಟು ನಿರಂಜನ. ಬಹಳ ಸುತ್ತಮುತ್ತ ಹೊಡೆತ. ಭರ್ಜರಿ ಸಿಕ್ಸ ತನ್ನ ಮೂಲಕ ಜಯವನ್ನು ದಾಖಲಿಸ್ತಾ ಯುನೈಟೆಡ್ ಜಾಗ್ವಾರ್ಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ತ್ರಯಂಬಕ ಫಿಶರ್ಮ್ಯಾನ್ ಮಲ್ಪೆಗೆ ಕೂಡ ಧನ್ಯವಾದಗಳು. ಈಗ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಧೀರಜ್ ಈ ಮುಕ್ತಾಯಗೊಂಡ ಪಂದ್ಯದ ಪಂದ್ಯ ಶ್ರೇಷ್ಠ ಧೀರಜ್ ಜಾಲಯೂರು ಫ್ರಾನ್ಸಿನ ಆಟಗಾರ ಈ ಒಂದು ಪ್ರಶಸ್ತಿಯನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಬೂಬಕರ್ ಕ್ರೀಡಾ ಪ್ರೋತ್ಸಾಹಕರು ಈ ಒಂದು ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಬೂಬಕರ್ ಅವರು ಧೀರಜ್ ಜಾಲಯೂರು ಅವರಿಗೆ ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮುಂದಿನ ವೀಕ್ಷಣೆಗಾಗಿ ರಘು ಮಟ್ಟಪಾಡಿ.
ಹಲೋ, ನ್ಯೂ ಸ್ಟಾರ್ ರಾಕರ್ಸ್ ಮತ್ತು ಜಾಗ್ವಾರ್ ಅವರು ಟಾಸ್ ಮಾಡ್ಕೊಳ್ಳಿ. ಇದಕ್ಕೆ ಗೋಲ್ಡ್ ಕಾಯಿನ್ ಅನ್ನು ಬಳಕೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಟಾಸ್ಗಾಗಿ. ಆ ನಿಟ್ಟಿನಲ್ಲಿ ಅದು ಟಾಸ್ ಯಾರು ಜಯಿಸ್ತಾರೆ ನೋಡ್ಬೇಕಾಗಿದೆ. ಧನ್ಯವಾದಗಳು ಶಿವಣ್ಣ ಆಯ್ತಳ್ಕೊಟ್ಟ ಅವರೇ. ಅಂತಿಮ ಹಂತದಲ್ಲಿ ಈಗಿನ ಪಂದ್ಯಾಟಗಳು ಮಾತ್ರ ಇವತ್ತು ಬಾಕಿ ಉಳ್ಕೊಳ್ತಾ ಇದೆ. ಉಡುಪಿ ಟ್ರೋಫಿಯಲ್ಲಿ 1.5 ಲಕ್ಷ ರೂಪಾಯಿಗಳ ಪಂದ್ಯಾಕೂಟದಲ್ಲಿ 16 ತಂಡಗಳು ಆಡಿದಂತೆ ಪಂದ್ಯ ನಾಳೆ 8ರ ಘಟ್ಟದ ಪಂದ್ಯಾಟಗಳು ಆರಂಭವಾಗುತ್ತೆ. ಇದೇ ಬರುವ 2, 3, 4 ಮೇ ತಿಂಗಳಲ್ಲಿ ನೇಜಾರ್ನ ಕ್ರೀಡಾಂಗಣದಲ್ಲಿ ಸೂರಜ್ ನೇತೃತ್ವದಲ್ಲಿ ಜೈ ಹನುಮ ಟ್ರೋಫಿ 10 ತಂಡಗಳ ಬಿಡ್ಡಿಂಗ್ ಲೀಗ್ ಕಮ್ ನಾಕೌಟಿನ ಪಂದ್ಯಾಕೂಟ ನಾಸ್ಟೇಟ್ ಆಟಗಾರ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ನಡೆಯುತ್ತೆ. ಮಲ್ಪೆ ವಲಯ ಮಾದರಿಯ ಏರಿ ವೈಸ್ ನಾಕೌಟ್ ಪಂದ್ಯಾಕೂಟಕ್ಕೆ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯ ಸ್ವಾಗತನ ವಹಿಸ್ತಾ ಇದ್ದೀವಿ. ಇದು 2, 3, 4 ಮೇ ತಿಂಗಳ ನಡೆಯುತ್ತೆ. ಈ ಪ್ರಶಸ್ತಿಯನ್ನು ಜಯಿಸ ತಂಡ 50,000 ರೂಪಾಯಿಗಳನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಟ್ರೋಫಿ 30,000 ರೂಪಾಯಿ ಇರುತ್ತೆ. ಇದನ್ನು ನಡೆಸುವಂತ ಈ ಭಾಗದ ಹಿರಿಯ ಅನುಭವಿ ಆಟಗಾರ ಸೂರಜ್ ನೇತೃತ್ವದಲ್ಲಿ ಜೈ ಹನುಮ ಟ್ರೋಫಿ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ನ್ಯೂ ಸ್ಟಾರ್ ರಾಕರ್ಸ್ ಸೆಲೆಕ್ಟೆಡ್ ಟು ಬೌಲ್ ಫಸ್ಟ್. ನಾಲ್ಕು ಓವರ್ಗಳ ಪಂದ್ಯ, 1 ಪವರ್ ಪ್ಲೇ ಇರುತ್ತೆ. 4 ಬೌಲರ್ಗಳನ್ನು ನೀವು ಪರಿಚಯ ಮಾಡಲೇಬೇಕಾಗುತ್ತೆ. ಈ ರೀತಿಯಾಗಿ 2ನೆಯ ಲೀಗ್ ಪಂದ್ಯಾಟವನ್ನು 2 ತಂಡಗಳು ಆಡ್ತಾ ಇದೆ ಕೂಡ. ನ್ಯೂ ಸ್ಟಾರ್ ರಾಕರ್ಸ್ ಕ್ಷೇತ್ರ ರಕ್ಷಣೆ ಮಾಡಿ ಅಂಪೈರ್ಸ್ ಹೋಗಿ. ಮುಂದಿನ ಪಂದ್ಯ ಆರ್ಯ ಚಾಲೆಂಜ್ ಬಾರ್ಕೂರ್ ಮತ್ತು ಫಿಶರ್ ಮ್ಯಾನ್ ಅವರು ರೆಡಿ ಆಗಿರಬೇಕು. ಈ ಪಂದ್ಯದ ಬಳಿಕ ಶಿಪ್ರಗತಿಯಲ್ಲಿ ಆ ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದೇವೆ. ಫಿಶರ್ ಮ್ಯಾನ್ ಮಲ್ಪೆ ಆರ್ಯ ಚಾಲೆಂಜರ್ಸ್ ಅನ್ನು ಎದುರಿಸ್ತಾರೆ. ಅಲ್ಲಿ ಓಪನಿಂಗ್ ಬ್ಯಾಟರ್ ಆದಷ್ಟು ಬೇಗ ಕಣಕ್ಕಿಳಿಬೇಕು. ನೋಡಿ ಸಮಯ ಬಹಳಷ್ಟು ಕಡಿಮೆ ಇದೆ, ಗಮನಿಸಿಕೊಳ್ಳಿ. ಯುನೈಟೆಡ್ ಜಾಗ್ವಾರ್ ಸೂರತ್ ಕಲ್ ವರ್ಸಸ್ ನ್ಯೂ ಸ್ಟಾರ್ ರಾಕರ್ಸ್ ಮಟ್ಪಾಡಿ ಬ್ರಹ್ಮಾವರದ ತಂಡ. ಎಲ್ಲ ಆಟಗಾರರು 4.5 ಫೀಟ್ ಇದ್ದಾರೆ. ಒಂದೇ ಸಮಾನವಾಗಿ ಆಡುವಂತ ಆಟಗಾರಲ್ಲ.
ಇಲ್ಲಿ ಅಂಕಣ ಪ್ರವೇಶ ಮಾಡಿದ ಇಲ್ಲಿ ಆರಂಭಿಕ ಆಟಗಾರ ವಿನೇಶ್ ಮತ್ತು ಪಡುಕೆರೆಯ ಕ್ರಿಕೆಟ್ ಪೋಷಕರು ಅಕ್ಷಯ್ ಮತ್ತು ಬಾಲರಾಜ್ ಅವರು ನಮ್ಮ ವೇದಿಕೆ ಹತ್ರ ಬರಬೇಕೆನ್ನೋದ ಕೇಳಿಕೊಳ್ತಾ ಇದೆ. ಪಡುಕೆರೆ ಅಕ್ಷಯ್ ಮತ್ತು ಬಾಲರಾಜ್ ಅವರು ವೇದಿಕೆ ಬರಬೇಕೆನ್ನೋದ ಕೇಳಿಕೊಳ್ತಾ ಇದೆ ನಮ್ಮ ಉಡುಪಿ ಟ್ರೋಫಿಯ ಪರವಾಗಿ. ನೋಡಿ, ನಾವು ಪ್ರೋತ್ಸಾಹಕರನ್ನ ಕರೆದ ತಕ್ಷಣ ನೀವು ಸ್ಟೇಜಿಗೆ ಬರಬೇಕು. ಆ ನಿಟ್ಟಲ್ಲಿ ಇವಾಗ ಅಡಗಿ ಕೂತ್ಕೊಳ್ಳುವಂತ ಪ್ರಮೇಯ ಇಲ್ಲ, ಗಮನಿಸಿ. ಆದಷ್ಟು ಬೇಗ ನಮ್ಮ ವೇದಿಕೆ ಬರಬೇಕಿರುವುದಾಗಿ ಅಭಿಯವರು ತಿಳಿಸ್ತಾ ಇದ್ದಾರೆ. ಸೂರಜ್ ಅವರಿಗೆ ಧನ್ಯವಾದ. ಸೂರಜ್ ಆಚಾರ್ಯ. ಮೊದಲ ಚೆಂಡಿಗಾಗಿ ಪ್ರಸಾದ್ ನೇಳಕಟ್ಟೆ. ವಿನೇಶ್ ಸ್ಟ್ರೈಕ್ ನಲ್ಲಿ ಬಿರುಸಿನ ಆಟಗಾರ ಕೂಡ ಯುನೈಟೆಡ್ ನ ಪರವಾಗಿ. ಮೊದಲ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆಗಳಿತ್ತು. ಆ ನಿಟ್ಟಲ್ಲಿ ಯಾವುದೇ ಆಘಾತವಿಲ್ಲ. ಓಟ್ಗಳು ಕೂಡ ಬರ್ತಾ ಇದೆ. ವಿನೇಶ್ ಇವಾಗಲೇ ಒಂದು ಓಟವನ್ನು ದಾಖಲಿಸಿದ್ರು. ಹಿಂದಿನ ಪಂದ್ಯದಲ್ಲಿ ಬಹಳಷ್ಟು ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ವಿನೇಶ್ ಇಲ್ಲಿ ಒಂದು ಓಟದ ಸಮೇತವಾಗಿ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. ಇತ್ತೀಚಿನ ಬ್ಯಾಟ್ರಾಯನ್ಪುರ ಪ್ರೀಮಿಯರ್ ಲೀಗ್ BSC ಟ್ರೋಫಿಯಲ್ಲಿ ಬಾಲ 11 ನ ಪರವಾಗಿ ಪಂದ್ಯಾಟವನ್ನು ಆಡಿದಂತ ಆಟಗಾರ. ಮೊದಲ ವಿಕೆಟ್ ಪತನ. ಹೊಸ ದಾಳಿಗಳ ಸೇರ್ಪಡೆ. ರೇಣುಗೌಡರ ಸಾರಥ್ಯದ ಫ್ರಾನ್ಸ್ ಬೆಂಗಳೂರು ಪರವಾಗಿ ಆಡುವಂತ ಆಟಗಾರ ಧೀರಜ್ ಅಲೆಮೂರು. ಮತ್ತೆ ಪ್ರಸಾದ್ ನೇಳಕಟ್ಟೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ 7 ಮಂದಿ ಆಟಗಾರರು ಎದುರು ಬದ್ರ ಆಗ್ತಾ ಇದ್ದಾರೆ. ಪ್ರಸಾದ್ ಒಂದೆಡೆ, ಧೀರಜ್ ಅಲೆಮೂರು ಇನ್ನೊಂದೆಡೆಯಲ್ಲಿ. ಇದರ ಮಧ್ಯೆ ಬಹಳಷ್ಟು ಉತ್ತಮ ಗ್ರೌಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಬಾದಲ್ಲಿ 2 ಓಟವನ್ನ ಧೀರಜ್ ಅಲೆಮೂರು ದಾಖಲಿಸಿದ್ರು. ಮೊನ್ನೆ BPL ಪಂದ್ಯಾಟದಲ್ಲಿ ಬ್ರಹ್ಮಾವರ ಪ್ರೀಮಿಯರ್ ಲೀಗ್ ಆ ಪಂದ್ಯಾಟದ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡದಲ್ಲಿ ಆಡಿದಂತ ಗೌತಮ್ ಗುಜ್ಜರ್ ಬೆಟ್ಟು ಇಲ್ಲಿ ಪಾಯಿಂಟ್ ಬಾಗಿಲು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅಂಕಣ ಭಾಗದಲ್ಲಿ ಸೇಫ್ ಶಾಟ್ ಗುಡಿಸಿದಾಗ ಪ್ರಯತ್ನ. ಡೀಪ್ ಸ್ಕ್ವೇರ್ ಮೇಲೆ ಬಹಳ ಉತ್ತಮವಾದ ಕ್ಷೇತ್ರ ರಕ್ಷಣೆ. 2 ಓಟವನ್ನ ಈ ಹಂತದಲ್ಲಿ ದಾಖಲಿಸಿದ್ರು. 2 ರನ್ಸ್ ಆಡೆಡ್. ಯುನೈಟೆಡ್ ಜಾಗ್ವಾರಿನ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5ಕ್ಕೆ 1. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಪ್ರಸಾದ್ ಓವರ್ ಚಾಲ್ತಿಯಲ್ಲಿ ಸ್ಟೆಪ್ ಔಟ್ ಅನ್ನ ಮಾಡಿದ್ರು. ಕ್ಯಾಚ್ ಕೈ ಸೇರ್ತಾ ಇದೆ. ಬಾರಿ ಲಾಂಗ್ ಆನ್ ಭಾಗದಲ್ಲಿ ಧೀರಜ್ ಅಲೆಮೂರು ಔಟ್. ಟ್ವೆಲ್ತ್ ಮೆಂಬರ್ ಅನ್ನ ಕಡ್ಡಾಯವಾಗಿ ಕಳಿಸಿ ದಯವಿಟ್ಟು. ಕೆಲವು ಆಟಗಾರರ ಹೆಸರು ಮಾತ್ರ ಗೊತ್ತಿದೆ. ಇಲ್ಲದಿದ್ರೆ ನಾವು ಹೇಳಿದ್ದೆ ಸ್ಕೋರ್ ಫೈನಲ್ ಆಗುತ್ತೆ. ಗಮನಿಸಿ, ಸ್ಕೋರ್ ಇವಾಗ 5 ಓಟಗಳು. ಮತ್ತೆ ಪ್ರಸಾದ್ ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಯುನೈಟೆಡ್ ಜಾಗ್ವಾರ್ ಇಲ್ಲಿ ಓಟುಗಳನ್ನು ದಾಖಲಿಸ್ತಾ ಇಲ್ಲ. ನಿಟ್ಟಲ್ಲಿ ಓವರ್ ಮುಕ್ತಾಯ. 1 ಓವರ್ಗಳ ಮುಕ್ತಾಯದ ಬಳಿಕ 5ಕ್ಕೆ ತಲುಪ್ತಾ ಇದೆ. 5ಕ್ಕೆ 2. 5 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ಸ್.
ಬೇಜಾರಿನ ಪಂದ್ಯಾಟವಾದರೂ ಕೂಡ ಯಾವುದೇ ಮೂಲೆ ಭಾಗದಲ್ಲಿದ್ರೂ ಕೂಡ ಟೂರ್ನಮೆಂಟ್ ವೀಕ್ಷಿಸುವಂತ ಅವಕಾಶಗಳಿದೆ. ಅದನ್ನ ಪರ್ಫೆಕ್ಟ್ ಆಗಿ ಲೈವ್ ಕವರೇಜ್ ಮಾಡುತ್ತಂತ ಒಂದು ಸಂಸ್ಥೆ ಕ್ರಿಕ್ಸ್. ಈ ಟೂರ್ನಮೆಂಟ್ ನೇರ ಪ್ರಸಾರ ಜೀವನ್ ಮೈನ್ ಟೆಕ್ನಿಕ್ಸ್ ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರ ಬಿತ್ತರಿಸ್ತಾ ಇದ್ದಾರೆ. ಇದೇ ತಿಂಗಳಲ್ಲಿ ದುಬೈ ಪ್ರಯಾಣವನ್ನ ಬೆಳೆಸುವಂತ ಜೀವನ್ ಈ ಟೂರ್ನಮೆಂಟಿನ ಪರವಾಗಿ ಅವರಿಗೆ ಆ ಯಾತ್ರೆ ಯಶಸ್ಸಾಗ್ಲಿ ಅನ್ನೋದಾಗಿ ತಿಳಿಸ್ತಾ ಇದ್ದೇವೆ. ಈ ಹಂತದಲ್ಲಿ ಮತ್ತೆ ಎರಡನೇ ವರ್ಗಾಗಿ ಅದ್ಯಾರನ್ನ ಪರಿಚಯ ಮಾಡ್ತಾರೆ ನೋಡ್ಬೇಕಷ್ಟೇ. ಲೀಗಿನ ಪಂದ್ಯಾಟದಲ್ಲಿ ಇವಾಗಲೇ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ನ್ಯೂ ಸ್ಟಾರ್ ರಾಕರ್ಸ್ ಅನ್ನು ಎದುರಿಸ್ತಾ ಇದೆ ಕೂಡ. ಚೆಂಡನ್ನ ತಿರುಗಿಸಬಲ್ಲಂತ ಬೌಲರ್ ಯುವ ಆಟಗಾರ ಪ್ರತಾಪನ ಸೇರ್ಪಡೆ. ಪಾಂಚಜನ್ಯ ಕೂಟದ ಪರವಾಗಿ ಕೂಡ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಪ್ರತಾಪ. ಬಿಸಿಲು ಜಾಸ್ತಿ ಇದೆ, ಆದ ನಿಟ್ಟಲ್ಲಿ ಆದಷ್ಟು ಬೇಗ ಪಂದ್ಯಾಟನ ಮುಂದುವರಿಸಿ. ಗೂಟದ ಹಿಂದೆ ವಿನೋದ್ ಶ್ರೀನಿವಾಸ್. ಪ್ರತಾಪ ಎಸೆದ ಚೆಂಡು ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ ವಿನೀಶ್ ಹೊಳತೆ ಬಾರಿ ಸಿಕ್ಸರ್ ಆರೋಟವನ್ನು ದಾಖಲಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಆಟಗಾರ. ಈ ಋತುವಿನಲ್ಲಿ ಯಾವುದೇ ಅಂಕಣ ಇರಬಹುದು, ಆ ಪಂದ್ಯಾಟದಲ್ಲಿ ಅತ್ಯುತ್ತಮ ಒಂದು ಆಟವನ್ನು ತೋರ್ಪಡಿಸಬಲ್ಲ ಸಾಮರ್ಥ್ಯದ ವಿನೀಶ್ ಇವಾಗಲೇ ನೇಜಾರ್ನ ಕ್ರೀಡಾಂಗಣದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಪ್ರತಾಪ ಎಸೆದ ಮೊದಲ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಮತ್ತೆರಡನೇ ಬಾರಿ ಓಹ್ ಮೈ ಗಾಡ್, ತನ್ಮೂಲಕ ರಿವರ್ಸ್ ಶಾಟ್ ವಿನೇಶ್ ದಾಡಿದಲ್ಲಿ ಸೆಕೆಂಡ್ ಸಿಕ್ಸರ್ ಕೂಡ ಇದಾಗ್ತಾ ಇದೆ. ಆರೋಟವಂತೆ ದಾಖಲಿಸಿದ್ರು. ಎರಡು ಸಿಕ್ಸರ್ ಅನ್ನ ಬಿಟ್ಕೊಂಡಂತ ಪ್ರತಾಪ ಇವಾರಿ ತಡಮತ 17 ಓಟವನ್ನ ದಾಖಲಿಸ್ತಾ ಇದೆ ಕೂಡ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮೊದಲ ಪಂದ್ಯಾಟವನ್ನು ಜಯಿಸಿದಂತ ಒಂದು ತಂಡ. ಆ ಪಂದ್ಯಾಟದಲ್ಲಿ ಧೀರಾಜ್ ಅಲೆಮೂರು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಮತ್ತೆ ಮೂರನೇ ಬಾರಿ ಚಾಲ್ತಿಯ ಎರಡನೇ ಓವರ್ನಲ್ಲಿ ಮತ್ತೆ ಮೂರನೇ ಚೆಂಡಿಗಾಗಿ ವಿನೇಶ್ ಗೆಸಂತ ಚೆಂಡು ಸಡನ್ಲಿ ರೈಸ್ ಆಗ್ತಾ ಇದೆ. ನಿರೀಕ್ಷೆ ಮಾಡಿ ಹೊಡೆತಳು, ರಿವರ್ಸ್ ಶಾಟ್ ಬರ್ತಾ ಇಲ್ಲ. ಈ ಹಿಂದಿನ ಶಾಟ್ ರಿವರ್ಸ್ ಶಾಟ್ ಗಳ ಮುಖಾಂತರವಾಗಿ ಸಿಕ್ಸರ್ ದಾಖಲಿಸಿದಂತ ವಿನೇಶ್ ಇವಾಗ ಕಂಪ್ಲೀಟ್ಲಿ ಬೇಟರ್. ಲಾಸ್ಟ್ 3 ನಾಲ್ಕನೆಯ ಚೆಂಡನ ಇವಾಗ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಗೌತಮ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ, ಆ ಎರಡು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಮಧ್ಯಾಹ್ನದ ಊಟ ಕೆಲವರಿಗೆ ನಿದ್ದೆಯ ಮಂಪರಿಗೆ ಎಳೀತದೆ, ಅದರಿಂದ ಗಂಟೆ ಸಮಯ 4 ಚಾ ಬರಲೇಬೇಕಾಗುತ್ತೆ. ಇದನ್ನ ಇಮ್ತಿಯಾಜ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು ಇಮ್ತಿಯಾಜ್ ಅವರೇ. ಔಟ್ ರಜ್ ಆಗ್ತಾ ಇದೆ. ಬಹಳ ಸುತ್ತಮ ಕ್ಷೇತ್ರ ರಕ್ಷಣೆ, ರನ್ಔಟ್ಗೆ ಅವಕಾಶಗಳನ್ನು ಮಿಸ್ ಮಾಡಿಕೊಂಡ್ರು. ಓವರ್ ಥ್ರೋ ಆದ್ರೆ ಕೇವಲ ಒಂದು ಓಟದ ಸೇರ್ಪಡೆ. ಅಫಿಷಿಯಲ್ಸ್ ಗಳಿಗೆ ಮತ್ತೆ ಸ್ಕೋರರಿಗೆ ಚಾ ವ್ಯವಸ್ಥೆ ಮಾಡಿಕೊಂಡಂತ ಇಮ್ತಿಯಾಜ್ ಅವರಿಗೆ ತುಂಬ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ.
ಕೊನೆಯ ಚೆಂಡು ಮತ್ತೆ ಗ್ರೌಂಡ್ ಶಾಟ್ ಲಾಂಗ್ ಆಫ್ ಮತ್ತು ಲಾಂಗ್ ಅನುಭವದಲ್ಲಿ ಗೌತಮ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇವತ್ತು ಗೌತಮ್ ಇದ್ದ ಕಡೆ ಚೆಂಡು ಬಹಳಷ್ಟು ಹೋಗ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಮತ್ತೆ ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಬಳಿಕ ಮತ್ತೆ 21ಕ್ಕೆ 2 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಓವರ್ ಟು ಡಿಜೆ ದೀಪು. ಗುರು ಅವರು ಹೊರದೇಶದಲ್ಲಿದ್ದಾಗ ಸ್ವಲ್ಪ ಬಿಳಿ ಇದ್ರು, ಈ ಟೂರ್ನಮೆಂಟ್ ನಂತರ ಸ್ವಲ್ಪ ಕಪ್ಪಾಗಿದ್ದಾರೆ. ಆದ್ರೆ ಏಕಾಂಗಿ ಹೋರಾಟದಲ್ಲಿ ಇವಾಗಲೇ ಬಹಳಷ್ಟು ಯಶಸ್ಸನ್ನ ಕಂಡಂತ ಏಕಮಾತ್ರ ಟೂರ್ನಮೆಂಟಿನ ರೂವಾರಿ ಗುರು ಪ್ರಸಾದ್ ರಾಜ್ ಕಾಂಚನ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಅವರಿಗೆ ಸಾಥ್ ಕೊಟ್ಟಂತ ನಮ್ಮ 24x7 ಅಭಿ ಫ್ರಮ್ ನೇಜಾರು, ಜೊತೆಗಾಗಿ ಸೂರಜ್ ಅವರು ಕೂಡ ಇದ್ದಾರೆ. ಇವರೆಲ್ಲರಿಗೂ ಕೂಡ ಕೃತಜ್ಞತೆ ಉಡುಪಿ ಟ್ರೋಫಿಯ ಪರವಾಗಿ. ಅಂಡ್ ಆಫ್ 3 overs 2 overs 21 for 2. ಮೂರನೇ ಓವರ್ಗಾಗಿ ಬೌಲರ್ ಹೆಸರು ಪ್ರೀತು. ಪಂದ್ಯ ಮುಂದುವರಿಸಿಕೊಳ್ಬೇಕು. ಮೂರನೇ ಓವರ್ನ ಮೊದಲ ಚೆಂಡಿಗಾಗಿ ಇದರ ಮಧ್ಯೆ ದಾಂಡು ಚೆಂಡು ಪ್ಯಾಡ್ಗೆ ಬಡಿತಾ ಇದೆ. ಕಾಲೇ ಕಂಬ ದೇಹವೇ ದೇಗುಲಾಗ್ತಾ ಇದೆ. ಹತ್ತದಲ್ಲಿ ಒಂದು ಲೆಗ್ ಬೈ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು. 22 for 2. ಸ್ಕೋರ್ ಬೋರ್ಡ್ ನಲ್ಲಿ 2-2-2 ಈ ರೀತಿಯಾಗಿ ಚಾಲ್ತಿಯ ಮೂರನೇ ಓವರ್ ನಲ್ಲಿ ಮೊದಲ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆರಡನೇ ಬಾರಿ ಗಾಳಿಯ ಭರಪೂರ ಲಾಭವನ್ನು ಪಡ್ಕೊಂಡಂತ ಆಟಗಾರರೆಲ್ಲ ನೇಜಾರ್ನ ಕ್ರೀಡಾಂಗಣದಲ್ಲಿ ಸಿಕ್ಸರ್ ಬೌಂಡ್ರಿನ ಲೀಲಾಜಾಲವಾಗಿ ದಾಖಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ವಿನೀಶ್ಗೆ ಸದ ಚೆಂಡು ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಎಕ್ಸ್ಟ್ರಾ ಚೋಟಳಿ ಅವಕಾಶನ ಹತ್ತಲೆ ಮಾಡಿಕೊಟ್ರು ಪ್ರೀತು. ತಂಡದ ಮೊತ್ತ 23ಕ್ಕೆ ತಲುಪ್ತಾ ಇದೆ. 3 ದಿನಗಳ ಕ್ರೀಡಾ ಹಬ್ಬ ಶುಕ್ರವಾರ ಆರಂಭವನ್ನು ಕಂಡಿರ್ತಕ್ಕಂಥ ಈ ಒಂದು ಪಂದ್ಯಕೂಟ ಬಹಳಷ್ಟು ಗಣ್ಯಾತಿ ಗಣ್ಯರು ಹಿರಿಯರೆಲ್ಲ ಈ ಟೂರ್ನಮೆಂಟ್ಗೆ ಉದ್ಘಾಟನೆ ಮಾಡಿಕೊಟ್ರು. ಆ ಬಳಿಕ ಯಶಸ್ವಿಯಾಗಿ ನಾನ್ ಸ್ಟಾಪ್ ರೂಪದಲ್ಲಿ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ತರವಾದ ಬಿರುಸಿನ ಹೊಡೆತವಾದ್ರೂ ಕೂಡ ಲಾಂಗ್ ಆಫ್ ನಲ್ಲಿ ಪ್ರತಾಪ ಕ್ಯಾಚ್ ಅನ್ನು ಪಡ್ಕೊಂಡ್ರು. ವಿನೇಶ್ ಔಟ್. ವಿನೇಶ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ರೋಷನ್ ಬರ್ತಾ ಇದ್ದಾರೆ ಯುನೈಟೆಡ್ ಜಾಗ್ವಾರಿನ ಪರವಾಗಿ. 4 ಓವರ್ಗಳ ಪಂದ್ಯ ಇದು, ಗಮನಿಸಿಕೊಳ್ಳಿ. ಉತ್ತಮ ರೀತಿಯಾದ ಹೊಡೆತ, ತನ್ಮೂಲಕ ನೋಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಅವಳಿ ಓಟುಗಳ ಪೂರೈಕೆಯನ್ನ ಅಂತಲೇ ಮಾಡಿಕೊಂಡ್ರು. 2 ಓಟದ ಸೇರ್ಪಡೆ, ತಂಡ ಮೊತ್ತ ಕಾಲು ಶತಕ 25 ಓಟವನ್ನು ದಾಖಲಿಸ್ತಾ ಇದೆ. ಈ ಮೈದಾನದಲ್ಲಿ ಮೊದಲ ಬಾರಿಗೆ ಅರ್ಧ ಶತಕವನ್ನು ದಾಖಲಿಸಿದ ಏಕಮಾತ್ರ ಆಟಗಾರ, 360 ಆಟಗಾರ, ಡಿಗ್ರಿ ಆಟಗಾರ ರಾಕರ್ಸ್ ನವೀನ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಲಾಸ್ಟ್ 2 balls are remain now. ರೋಷಿಗೆ ಸದ ಚೆಂಡು, ನಿರೀಕ್ಷೆ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಲೆಗ್ ಬೈ ಎನ್ನುವ ಸೂಚನೆ ನಿರ್ಣಾಯಕರು ಕಾರ್ತಿಕ್ ನೀಡ್ತಾ ಇದ್ದಾರೆ.
ಕೊನೆಯ ಬಾರಿ ಲಾಸ್ಟ್ 1 ಬಾಲ್ ರಿಮೈನ್ ನೌ. ಚಹಾದ ವ್ಯವಸ್ಥೆ ಎಂತಿ ಮಾಡಿದ್ರೆ ತಿಂಡಿ ವ್ಯವಸ್ಥೆ ರಜತ್ ಮಾಡ್ತಾ ಇದ್ದಾರೆ. ಲೆಫ್ಟಿ ರಜತ್ ಮತ್ತೊಂದು ಹೈ ಶಾಟ್ ತನ್ಮೂಲಕವಾಗಿ ಕ್ಯಾಚ್ ಕೈ ಸೇರ್ತಾ ಇದೆ. ಇಲ್ಲಿ ಮತ್ತೊಂದು ವಿಕೆಟ್ ಪತನ. ಅಬಿ ಬ್ಯಾಕ್ ಟು ಪೆವಿಲಿಯನ್. ಔಟ್ ಆದ ಆಟಗಾರ ವಿನೇಶ್. ಧೀರಜ್ ಅಲೆಬೂರು, ಸುಶಾಂತ್ ನೇಜಾರ್ ಮತ್ತು ಅಬಿ ಈಗಾಗಲೇ ಔಟ್ ಆಗಿದ್ದಾರೆ. ಇತ್ತ ಹೊಸ ದಾಂಡಿಗರ ಸೇರ್ಪಡೆ ಅಂಗಳ ಭಾಗದಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಹೊಸ ದಾಂಡಿಗನ ಸೇರ್ಪಡೆ. ಪ್ರದೀಪ್, ಬೌಲರ್ ಪ್ರದೀಪ್. ಒಂದೆಡೆ ರೋಷನ್, ಇನ್ನೊಂದೆಡೆಯಲ್ಲಿ ರಾಹುಲ್ ಭಂಡಾರಿ. ನೇಜಾರಿನ ಕ್ರೀಡಾಂಗಣ ಬಹಳಷ್ಟು ಒಂದು ಪಂದ್ಯಾಕೂಟವನ್ನ ಕಂಡಂತ ಅತ್ಯುತ್ತಮ ಗ್ರೌಂಡ್ ಕೂಡ ಇದಾಗ್ತಾ ಇದೆ. ಮತ್ತೆ ಪ್ರದೀಪ, ಊಟಗಳು ಬರ್ತಾ ಇಲ್ಲ, ಔಟ್ರೇಜ್ ಆಗ್ತಾ ಇದೆ. ಶ್ರೀನಿವಾಸ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ರೋಷನ್ ಮತ್ತೆ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ರೋಷು ಔಟ್. ಈ ಮೈದಾನದ ಕೆಲವು ಲೆಕ್ಕಾಚಾರವನ್ನು ಕಂಡಾಗ 100ಕ್ಕೂ ಮಿಕ್ಕಿ ಪಂದ್ಯಾಟಗಳು, ಅದು ಲೆಕ್ಕ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಆ ನಿಟ್ಟಲ್ಲಿ 10 ವರ್ಷಗಳ ಹಿಂದೆ ಮಾಡಿದಂತ ಈ ಪಿಚ್, 6 ವರ್ಷಗಳ ಹಿಂದೆ ಮಾಡಿದಂತ ಪಿಚ್ ಮಾಡಿದಂತ ನಮ್ಮ ಕ್ರೀಡಾಪಟುಗಳು, ಕ್ರೀಡಾಟಗಾರರಿದ್ರೆ ಅದು ಚೇತನ್, ಅನಿಲ್, ಸಂದೀಪ ಮತ್ತು ಅಭಿ. 6 ವರ್ಷಗಳ ಮಾಡಿದ ಹಿಂದಿನ ಪಿಚ್ ಇನ್ನೂ ಕೂಡ ಅದೇ ರೀತಿಯಲ್ಲಿದೆ. ಆ ಎಲ್ಲ ಆಟಗಾರರಿಗೆ ನಮ್ಮ ಕ್ರಿಕೆಟ್ ಆಡುವಂತ ಫ್ರಾಂಚೈಸಿ ಮಾಲೀಕರು ಇರಬಹುದು, ಆಟಗಾರರ ಪರವಾಗಿ ತುಂಬ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಇದರ ಮಧ್ಯೆ ವೈಡ್ ಪ್ಲಸ್ ಬೌಂಡ್ರಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಬಹಳ ಸುತ್ತಮುತ್ತ ಹಾಡಂತ ತನ್ಮೂಲಕವಾಗಿ ಬ್ಯಾಕ್ವರ್ಡ್ ಮಾಡಿದ ಕ್ಷೇತ್ರ ರಕ್ಷಕ. ಇವಾಗಲೇ ಕ್ಷೇತ್ರ ರಕ್ಷಣೆ ಈ ಹಂತವನ್ನು ಮಾಡ್ತಾ ಇದ್ದಾರೆ. ಯುನೈಟೆಡ್ ಜಾಗ್ವಾರಿನ ಮೊತ್ತ 33 ಓಟಗಳು. ಕರಾಟೆ ಕಿಡ್ ರಕ್ಷಿತ್ ಪೂಜಾರಿ ಅವರು ಈಗಾಗಲೇ ಟೂರ್ನಮೆಂಟ್ಗೆ ಆಗಮಿಸಿ ನಿರ್ಗಮಿಸ್ತಾ ಇದ್ದಾರೆ. ಬ್ಲಾಕ್ ಬೆಲ್ಟ್ ಸ್ಪೆಷಲಿಸ್ಟ್ ಕರಾಟೆ ಪಟು. ಬಹಳಷ್ಟು ಮಂದಿ ಕರಾಟೆ ಪಟುಗಳನ್ನ ಸೃಷ್ಟಿಸಿಕೊಟ್ಟಂತ ಕರಾಟೆ ಕಿಡ್ ಖ್ಯಾತಿಯ, ಬ್ಲಾಕ್ ಬೆಲ್ಟ್ ಖ್ಯಾತಿಯ ರಕ್ಷಿತ್ ಪೂಜಾರಿ ಅವರು ಆಗಮಿಸಿ ಇವಾಗಲೇ ನಿರ್ಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇವಾಗ ರನ್ಔಟ್ ರೂಪದಲ್ಲಿ ಹುದ್ದರಿ ಆಗತ್ತವನ್ನ ಜಾಗ್ವಾರ್ ಯುನೈಟೆಡ್ ಕಳ್ಕೊಂಡ್ರು. ಮತ್ತೊಂದು ವಿಕೆಟ್ ಪತನ. 34 ಓಟಗಳು.
ಈ ಓವರ್ನಲ್ಲಿ ಅಂತಿಮ 3 ಚೆಂಡುಗಳು ಬಾಕಿ ಇದೆ, ಗಮನಿಸಿಕೊಳ್ಳಿ. 4 overs ಮ್ಯಾಚ್, 1 ಓವರ್ಗಳ ಪವರ್ ಪ್ಲೇ, 4 ಬೌಲರ್ಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಲೋಹಿತ್ ಬರ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಇತರ ಮತ್ತೆ ವೈಟ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ, ಎಕ್ಸ್ಟ್ರಾ ಸೋಟ್ಗಳಿಗೆ ಅವಕಾಶನ ಈ ಹಂತದಲ್ಲಿ ಮಾಡಿಕೊಟ್ರು ನ್ಯೂ ಸ್ಟಾರ್ ರಾಕರ್ಸಿನ ತಂಡ. ಮೂವತ್ತೈದಕ್ಕೆ ತಲುಪ್ತಾ ಇದೆ. ಇನ್ನೂ ಕೂಡ 2 ಚೆಂಡುಗಳು ಇನ್ನೂ ಕೂಡ ಇಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಈ ತರ ಮತ್ತೆ ಕ್ಲೀನ್ ಬೋಲ್ಡ್, ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಇತ್ತ ಹೊಸದಾಣಿಗನ ಸೇರ್ಪಡೆ ಯುನೈಟೆಡ್ ಜಾಗ್ವಾರಿನ ಪರವಾಗಿ ಲಾಸ್ಟ್ ಆಗಿ ಬರ್ತಕ್ಕಂಥ ಆಟಗಾರ ಬಿಲಾಲ್. ಇಮ್ತಿಯಾಜ್ ನೇಜಾರ್ನ ಕಟ್ಟಾಭಿಮಾನಿ, ಮುನಾರ್ ಅವರ ಕೂಡ ಅಭಿಮಾನಿ ಬಿಲಾಲ್. ಈ ತರವಾದ ತೀರಾ ಫಿಲ್ಟರ್ಸ್ ಆಗಿ ಬಿದ್ದ ಚೆಂಡು ನೋ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. 2 ಪ್ರಯತ್ನ, ರನ್ಔಟ್. ಹೋದರಿ ಆಘಾತವನ್ನು ಕಾಣ್ತಾ ಇದೆ. 1+1, 2 ಓಟದ ಸೇರ್ಪಡೆ. ಈಗಷ್ಟೇ ಬಂದದ ಬಿಲಾಲ್ ವಾಪಸ್ ಆತಿ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ, ಕೊನೆಯ ಬಾರಿ ಲಾಸ್ಟ್ ಒನ್. ಅಂತಿಮ ಚೆಂಡು, ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ರನ್ಔಟ್ಗೆ ಅವಕಾಶ ಇದೆ. ಇವಾಗ ಯುನೈಟೆಡ್ ಜಾಗ್ವಾರ್ ಹುದ್ದರಿ ಮತ್ತೆ ಕಳ್ಕೊಳ್ತಾ ಇದ್ದಾರೆ. ಎಂಡ್ ಆಫ್ 4 overs. ನ್ಯೂ ಸ್ಟಾರ್ ರಾಕರ್ಸ್ ಜಯಕ್ಕಾಗಿ 38 ಓಟದ ಅವಶ್ಯಕತೆ.
ಧನ್ಯವಾದಗಳು ವಿಷ್ಣು ಭಟ್ರೆ. ಬಹಳ ಸುತ್ತಮುತ್ತ ಒಂದು ನರ್ತನದ ಮುಖಾಂತರವಾಗಿ ಕ್ರಿಕೆಟ್ ಪ್ರೇಮಿಗಳನ್ನು ರಂಜಿಸಿದ್ದಾರೆ. ಟಾಸ್ಗೆ ಬನ್ನಿ. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡಗಳು ಟಾಸ್ಗೆ ಬನ್ನಿ ನಾವು ಕರೆ ನೀಡ್ತಾ ಇದ್ದೇವೆ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ನಂತರ ಜಯಕ್ಕಾಗಿ 38 ಓಟದ ಅವಶ್ಯಕತೆ. 38 ಈಸ್ ದ ಟಾರ್ಗೆಟ್. ಹಾಗೆ ಏಪ್ರಿಲ್ ಕ್ರಿಕೆಟ್ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಸ ಪ್ರಯೋಗ, ಅದು ಕಾರ್ಮಿಕ್ ಟ್ರೋಫಿ. ದೀಪು ಚಾಂತರ್ ಅವರೊಂದು ಸಾರಥ್ಯದಲ್ಲಿ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಕಾರ್ಮಿಕರಿಗಾಗಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಈ ಪಂದ್ಯಾಟವನ್ನು ಜಯಿಸಿದ ತಂಡ 60,000 ರೂಪಾಯಿಗಳನ್ನು ಪಡ್ಕೊಳ್ತಾರೆ. ಈ ರೀತಿಯಾಗಿ ಎಲೆಕ್ಟ್ರಿಷಿಯನ್, ಸೆಂಟ್ರಿಂಗ್ ಕೆಲಸದವರು, ಗಾರೆ ಕೆಲಸದವರು ಈ ರೀತಿಯಾಗಿ ಆಡುವಂತ ಒಂದು ಕಾರ್ಮಿಕ್ ಟ್ರೋಫಿ ಸಾಗುತ್ತೆ. ಅದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಮೊದಲ ಆರಂಭಿಕ ಆಟಗಾರರು ಪ್ರೀತು ಮತ್ತು ವಿನೋದ್ ಶ್ರೀನಿವಾಸ್. ಧೀರಾಜ್ ಜಾಲೆ ಅವರು ಮೊದಲ ಓವರ್ಗಾಗಿ ಮೊದಲ ಚೆಂಡು ತಟ್ಟಿ ಮುಟ್ಟಿ ಓಟಗಳನ್ನು ದಾಖಲಿಸುವ ಪ್ರಯತ್ನ. ಕ್ಷೇತ್ರ ರಕ್ಷಣೆ ವೈಫಲ್ಯತೆಯನ್ನು ಈ ಹಂತದಲ್ಲಿ ಯುನೈಟೆಡ್ ಜಾಗ್ವಾರ್ ಮಾಡ್ತಾ ಇದ್ದಾರೆ. 2 ಓಟವನ್ನು ಈ ಹಂತದಲ್ಲಿ ದಾಖಲಿಸಿದಂತ ತಂಡ ನ್ಯೂ ಸ್ಟಾರ್ ರಾಕರ್ಸ್. ಇಲ್ಲಿ ನ್ಯೂ ಸ್ಟಾರ್ಗೆ ಜಯ ಅನಿವಾರ್ಯತೆ. ತನ್ಮೂಲಕ ಬಿಲಾಲ್ ಇವಾಗ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿನೋದ್ ಇನ್ನಿಂಗ್ಸ್ ಕೂಡ ಮುಕ್ತಾಯ. ಆರಂಭಿಕ ಹಂತದಲ್ಲಿ ವಿನೋದ್ ಔಟ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ಈ ಟೂರ್ನಮೆಂಟ್ಗೆ ಫಸ್ಟ್ ಏಡ್ ಬಾಕ್ಸ್ ಅನ್ನು ಕೊಟ್ಟು ಸಹಕಾರನ ಕೊಟ್ಟಂತವರು CFC ಯುವ ವೇದಿಕೆ ಶಾಂತಾರು ಬ್ರಹ್ಮಾವರ, ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಟೂರ್ನಮೆಂಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಮಿತ್ರರಿಗೆ ಉಡುಪಿ ಟ್ರೋಫಿಯ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿಕೊಂಡು ಇತ್ತ ಹೊಸ ದಾಂಡಿಗನ ಸೇರ್ಪಡೆ ನ್ಯೂ ಸ್ಟಾರ್ ರಾಕರ್ಸಿನ ಪರವಾಗಿ. ಬ್ಯಾಟ್ಸ್ಮನ್ ಹೆಸರು ಅಂಪೈರ್ಸ್ 1 ನಿಮಿಷ. ಶರತ್ ಇದರ ಮಧ್ಯೆ ಓಟಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಮುಂದಿನ ಪಂದ್ಯ ಆರ್ಯ ಚಾಲೆಂಜರ್ಸ್ ಪಾರ್ಕೂರು ಫಿಶರ್ ಮ್ಯಾನ್ ಅನ್ನು ಎದುರಿಸ್ತಾರೆ. ಟಾಸ್ಗೆ ಬನ್ನಿ. ಮಾತದೇರು 4ನೇ ಬಾರಿ. ಉತ್ತಮ ರೀತಿಯ ಹೊಡೆತ. ಗ್ರೌಂಡ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ. ಬಿಲಾಲ್ ಕ್ಷೇತ್ರ ರಕ್ಷಣೆ ಮಂದಗತಿಯಲ್ಲಿ ಸಾಗಿದಂತ ಪಂದ್ಯ. 2 ಓಟದ ಸೇರ್ಪಡೆ. ಮತ್ತೆ 5ನೇ ಬಾರಿ. ಇತರವಾದ ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ತಾ ಇದೆ. ಮೊತ್ತ 5 ಟಾರ್ಗೆಟ್ 38ರ ಟಾರ್ಗೆಟ್ ಚೇಸ್ ಮಾಡ್ತಾ ಇದೆ. ಅಂಕಣ ಭಾಗದಲ್ಲಿ 5ಕ್ಕೆ 1 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ. ಮತ್ತೊಂದು ಸುಂದರ ತ್ಯಾಟ ಲಾಂಗ್ ಆಫ್ ನಲ್ಲಿ ದಾಖಲಿಸು 30 ಸರ್ಕಲ್ ಅವರ ಭಾಗದಲ್ಲಿ ಮತ್ತೆ ಆಮಗತೆ ಕ್ಷೇತ್ರ ರಕ್ಷಣೆ ಹಂತದಲ್ಲಿ ಮಾಡ್ತಾ ಇದೆ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್. ಕೊನೆಯ ಬಾರಿ ಧೀರಾಜ್ ಜಾಲೆ ಅವರು ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನ್. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ಗಾಳಿಯ ಲಾಭನ ಪಡ್ಕೊಳ್ತಾ ಇದೆ. ಅಂಟಲಿ 2 ಓಟವನ್ನು ದಾಖಲಿಸಿದ್ರು.
ಇದರೊಂದಿಗೆ ಓವರ್ ಮುಕ್ತಾಯವನ್ನು ಕಂಡಂತ ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡ ಮತ್ತು 9. ಮುಂದಿನ ಹಂತದ ಟಾಸ್ ಆರ್ಯ ಚಾಲೆಂಜರ್ಸ್ ಮತ್ತು ಫಿಶರ್ ಮ್ಯಾನ್ ಮಲ್ಪೆ. ಒಂದೆಡೆ ಬಾರ್ಕೂರು, ಇನ್ನೊಂದೆಡೆ ಮಲ್ಪೆ. ಹದಿನೆಂಟಕ್ಕೆ 29 ಗುರಿ. ಮೀಟಿಂಗ್ ಕ್ಲೋಸ್ ಮಾಡಿ ಪಂದ್ಯಾಟ ಮುಂದುವರಿಸಿ. 18 balls 7 now, 29 runs to win. ಎರಡನೇ ಓವರ್ಗಾಗಿ ರಾಹುಲ್ ಭಂಡಾರಿ. ಎರಡನೇ ಓವರ್ಗಾಗಿ ಒಂಬತ್ತು ಓಟವನ್ನು ದಾಖಲಿಸ್ತಾ ಇದೆ. ಪಂದ್ಯ ಮುಂದುವರಿಸಿಕೊಳ್ಬೇಕು. 9ಕ್ಕೆ 1. 18-29, 18ಕ್ಕೆ 29 ಗುರಿ. ಈ ತರವಾದ ಮೊದಲ ಚೆಂಡು ಬಹಳ ಸುತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಇವಾಗ ಯುನೈಟೆಡ್ ಜಾಗ್ವಾರ್ ಪಡ್ಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡನ್ನು ಕೆಣಕುವ ಪ್ರಯತ್ನ ನ್ಯೂ ಸ್ಟಾರ್ ಮಾಡಿದ್ರು. ನ್ಯೂ ಸ್ಟಾರ್ ರಾಕರ್ಸ್ ಫ್ರಂಟ್ ಲೈನ್ ಡೇಂಜರಸ್ ಆಟಗಾರನ್ನು ಕಳ್ಕೊಳ್ತಾ ಇದೆ. ಪ್ರೀತು ಮತ್ತು ವಿನೋದ್ ಇಲ್ಲಿ ಹೊಸ ದಾಂಡಿಗನ ಸೇರ್ಪಡೆ. ಈತ ಹೊಸ ದಾಂಡಿಗನ ಸೇರ್ಪಡೆ ರಾಜೇಶ್ ಸೇರ್ಪಡೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಂದರ ಸೇರ್ಪಡೆ ಮಿಡ್ ವಿಕೆಟ್ ನಲ್ಲಿ ಬಹಳಷ್ಟು ತಮರಿತು ರನ್ ಔಟ್. ಹೋದರಿ ಆಘಾತವಾದ ಕಾರಣದ ನ್ಯೂ ಸ್ಟಾರ್ ರಾಕರ್ಸ್ ಯಾವುದೇ ಆಟಗಾರರು ನೇಜರ್ನ ಕ್ರೀಡಾಂಗಣದಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇಲ್ಲ. ಯುನೈಟೆಡ್ ಜಾಗ್ವಾರ್ ಎರಡನೇ ಜಯದತ್ತ ದಾಪುಗಾಲ್ ನೀಡ್ತಾ ಇದೆ ಕೂಡ. ಈ ಹಂತದಲ್ಲಿ ಮಿಡ್ಲ್ ಆರ್ಡರ್ಗಳು ಆಟಗಾರರು ಸಿಡಿದ್ರೆ ನ್ಯೂ ಸ್ಟಾರ್ ಲೆಕ್ಕಾಚಾರ, ಇಲ್ಲದಿದ್ರೆ ಯುನೈಟೆಡ್ ಜಾಗ್ವಾರ್. 10ಕ್ಕೆ 3, ಇನ್ನೂ ಕೂಡ 28 ಓಟದ 28 ಓಟದ ಅವಶ್ಯಕತೆ. 38 is the target. ಪ್ರತಾಪ ಗೆಲ್ಸಂತ ಚೆಂಡು ಬಹಳ ಸುತ್ತವಾದ ಗ್ಯಾಪ್ ಶಾಟ್ ದಾಖಲಿಸುವ ಪ್ರಯತ್ನ. ಧೀರಾಜ್ ಅವರು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇವಾಗ ಮತ್ತೆ ರನ್ಔಟ್ ಆಗುವ ಸಾಧ್ಯತೆಗಳು ಇತ್ತು. ಆ ನಿಟ್ಟಲ್ಲಿ ಪ್ರತಾಪ ಅರ್ಧಾಂಶ ಪಿಚ್ ಅನ್ನ ಕ್ರಮಿಸಿ ವಾಪಸ್ ಅದನ್ನ ಕಂಡ್ರೆ